ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೈಕಾಲುಗಳಲ್ಲಿ ಲಟಿಕೆ ತೆಗೆಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಮೂಳೆ ನೋವು, ಬಿ ಸ್ನಾಯು ದೌರ್ಬಲ್ಯ, ಸಿ ನರಹಾನಿ, ಡಿ ಮೂಳೆ ಸವೆತ. ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆ ನೋವು. ಕೆಲವರಿಗೆ ಲಟಿಕೆ ತೆಗೆಯುವುದು ಅಭ್ಯಾಸವಾಗಿರುತ್ತದೆ. ಇದು ಜೀವಕ್ಕೆ ಅಪಾಯ. ಜಾಯಿಂಟ್ಸ್ ಮಧ್ಯೆ ಇರುವ ಖಾಲಿ ಜಾಗದಲ್ಲಿ ಸೈನೋವೈಲ್ ಫ್ಲೂಯಿಡ್ ಎಂಬ ಲಿಕ್ವಿಡ್ ಇರುತ್ತದೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಂಗ್ರಹವಾಗುತ್ತದೆ. ಲಟಿಕೆ ತೆಗೆದಾಗ ಈ ಗುಳ್ಳೆಗಳು ಒಡೆದು ಶಬ್ದ ಕೇಳುತ್ತದೆ. ನಂತರ ಕಾರ್ಬನ್ ಡೈಆಕ್ಸೈಡ್ ಗುಳ್ಳೆಗಳು ಒಡೆಯುತ್ತವೆ. ಪದೇ ಪದೇ ಹೀಗೆ ಮಾಡುವುದರಿಂದ ಲಿಕ್ವಿಡ್ ಖಾಲಿಯಾಗುತ್ತದೆ. ವಯಸ್ಸಾದ ಮೇಲೆ ಮೂಳೆಗಳಲ್ಲಿ ನೋವು ಹೆಚ್ಚಾಗುತ್ತದೆ. ಎರಡನೇ ಪ್ರಶ್ನೆ, ಯಾವ ಭಂಗಿಯಲ್ಲಿ ಮಲಗುವುದರಿಂದ ತಲೆನೋವಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಎಡಭಾಗ, ಬಿ ಬಲಭಾಗ, ಸಿ ಹೊಟ್ಟೆಯ ಮೇಲೆ, ಡಿ ಬೆನ್ನಿನ ಮೇಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹೊಟ್ಟೆಯ ಮೇಲೆ. ಅನೇಕರು ಹೊಟ್ಟೆ ಅಡಿ ಹಾಕಿ ಮಲಗುತ್ತಾರೆ. ಹೊಟ್ಟೆ ಕೆಳಗೆ ಹಾಕಿ ಮಲಗುವುದರಿಂದ ತಲೆನೋವಿನ ಸಮಸ್ಯೆ ಕಾಡುತ್ತದೆ. ಕವುಚಿ ಮಲಗಿದರೆ ರಕ್ತ ಸಂಚಾರ ಸರಿಯಾಗಿ ಆಗುವುದಿಲ್ಲ. ಕುತ್ತಿಗೆಯಿಂದ ಸೂಕ್ತ ಪ್ರಮಾಣದಲ್ಲಿ ರಕ್ತ ತಲೆಗೆ ಸರಬರಾಜಾಗುವುದಿಲ್ಲ. ಇದಲ್ಲದೆ ಕರುಳಿನ ಸಮಸ್ಯೆ, ಚರ್ಮದ ರೋಗ, ಮೊಡವೆ, ಹೊಟ್ಟೆ ನೋವು, ಮೂಳೆ ನೋವು ಕಾಡುವ ಸಾಧ್ಯತೆ ಹೆಚ್ಚು. ಬೆನ್ನು ನೋವು ಬರುವ ಸಂಭವವೂ ಹೆಚ್ಚಿರುತ್ತದೆ. ಮೂರನೇ ಪ್ರಶ್ನೆ, ತಾಯಿಯ ಗರ್ಭದಲ್ಲಿಯೇ ಎಲ್ಲವನ್ನೂ ಕಲಿಯುವ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ಕೋತಿ, ಬಿ ಕಾಂಗರು, ಸಿ ಆನೆ, ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ. ಆನೆಗಳು ಯಾವುದೇ ಸಸ್ತನಿಗಳಿಗಿಂತ ದೀರ್ಘವಾದ ಗರ್ಭಾವಸ್ಥೆಯನ್ನು ಹೊಂದಿದ್ದು ಸುಮಾರು 22 ತಿಂಗಳುಗಳವರೆಗೆ ಇರುತ್ತದೆ. ಹೀಗೆ 22 ತಿಂಗಳ ಕಾಲ ತಾಯಿಯ ಗರ್ಭದಲ್ಲೇ ಇರುವುದರಿಂದ ಅದರ ತೂಕ ಹೆಚ್ಚಿರುತ್ತದೆ. ಗರ್ಭದಲ್ಲಿರುವಾಗಲೇ ಮರಿ ಆನೆಯ ಮೆದುಳು ಪೂರ್ಣವಾಗಿ ಬೆಳವಣಿಗೆ ಹೊಂದಿರುವುದು ಇಷ್ಟು ದೀರ್ಘವಾದ ಗರ್ಭಾವಸ್ಥೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಈ ಕಾರಣಕ್ಕಾಗಿ ಮರಿ ಆನೆಗಳು ಜನಿಸಿದಾಗ ಅವುಗಳ ಮೆದುಳು ವಿಶ್ವದ ಯಾವುದೇ ಮಗುವಿನಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಸ್ಥಿತಿಯಲ್ಲಿರುತ್ತದೆ. ನಾಲ್ಕನೇ ಪ್ರಶ್ನೆ, ಅಲಾರಾಂಗಳನ್ನು ಇಡುವುದರಿಂದ ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್: ಎ ಹಾರ್ಮೋನ್ ಬಿಡುಗಡೆ, ಬಿ ನಕಾರಾತ್ಮಕ ಪರಿಣಾಮ, ಸಿ ನಿದ್ರಾಹೀನತೆ, ಡಿ ಗಾಬರಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅಲಾರಾಂಗಳು ದೇಹದಲ್ಲಿ ಒತ್ತಡದ ಹಾರ್ಮೋನ್ಗಳ ಹೆಚ್ಚಳಕ್ಕೆ ಕಾರಣವಾಗಬಹುದು. ಅಲಾರಾಂ ಗಡಿಯಾರದ ಶಬ್ದವು ನಿಮ್ಮನ್ನು ಎಚ್ಚರಗೊಳಿಸಿದಾಗ ಅದು ದೇಹದ ಹೋರಾಟದ ಪ್ರತಿಕ್ರಿಯೆಯನ್ನು ಪ್ರಚೋದಿಸುತ್ತದೆ. ಈ ಪ್ರತಿಕ್ರಿಯೆಯು ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್ನಂತಹ ಒತ್ತಡದ ಹಾರ್ಮೋನ್ಗಳ ಬಿಡುಗಡೆಯಿಂದ ನಿರೂಪಿಸಲ್ಪಟ್ಟಿದೆ. ಒತ್ತಡದ ಹಾರ್ಮೋನ್ಗಳ ಹಠಾತ್ ಉಲ್ಬಣವು ರಕ್ತದೊತ್ತಡ ಮತ್ತು ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ. ಐದನೇ ಪ್ರಶ್ನೆ, ಹೃದಯವನ್ನು ಆರೋಗ್ಯವಾಗಿಡಲು ಯಾವುದು ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್: ಎ ಮೊಟ್ಟೆ, ಬಿ ಮಟನ್, ಸಿ ಸೇಬು, ಡಿ ವೀಳ್ಯದೆಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ವೀಳ್ಯದೆಲೆ. ಹೃದಯವನ್ನು ಆರೋಗ್ಯವಾಗಿಡಲು ವೀಳ್ಯದೆಲೆಯು ತುಂಬಾ ಪ್ರಯೋಜನಕಾರಿಯಾಗಿದೆ. ಎದೆನೋವು, ಎದೆಯುರಿ ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವವರು ವೀಳ್ಯದೆಲೆಯ ರಸವನ್ನು ಕುಡಿದರೆ ಪರಿಹಾರ ಸಿಗುತ್ತದೆ. ಒಂದು ದೊಡ್ಡ ಲೋಟ ನೀರಿನಲ್ಲಿ ಕೆಲವು ವೀಳ್ಯದೆಲೆಗಳನ್ನು ಹಾಕಿ ಮತ್ತು ಆ ನೀರನ್ನು ಸಂಪೂರ್ಣವಾಗಿ ಕುದಿಸಿ ನಿತ್ಯವೂ ಈ ನೀರನ್ನು ಕುಡಿಯುವುದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಆರನೇ ಪ್ರಶ್ನೆ, ಟಾಯ್ಲೆಟ್ ಫ್ಲಶ್ ಟ್ಯಾಂಕ್ನಲ್ಲಿ 2 ಬಟನ್ಗಳು ಇರಲು ಕಾರಣವೇನು? ಆಪ್ಷನ್ಸ್: ಎ ನೀರಿನ ಪ್ರಮಾಣ, ಬಿ ನೀರಿನ ವ್ಯರ್ಥ ತಡೆ, ಸಿ ಶುಚಿತ್ವ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಧುನಿಕ ಶೌಚಾಲಯಗಳಲ್ಲಿ ಬಳಸುವ ಈ ವ್ಯವಸ್ಥೆಯನ್ನು ಡ್ಯುಯಲ್ ಫ್ಲಶ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಈ ವ್ಯವಸ್ಥೆಯು 2 ಬಟನ್ಗಳನ್ನು ಹೊಂದಿದೆ. ಒಂದು ದೊಡ್ಡದು ಮತ್ತು ಒಂದು ಸಣ್ಣದು. ಸಣ್ಣ ಬಟನ್ ದೈನಂದಿನ ಬಳಕೆಗೆ ಅಂದರೆ ಮೂತ್ರ ವಿಸರ್ಜನೆಗೆ ಸೂಕ್ತವಾಗಿದೆ. ಕಡಿಮೆ ನೀರನ್ನು ಬಳಸುವುದರಿಂದ ವ್ಯವಸ್ಥೆಯ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನೀರನ್ನು ಉಳಿಸುತ್ತದೆ. ಇನ್ನು ದೊಡ್ಡ ಬಟನ್ ಹೆಚ್ಚಿನ ನೀರಿನಿಂದ ಫ್ಲಶ್ ಆಗುತ್ತದೆ. ಮಲ ಕ್ಲೀನ್ ಮಾಡಲು ಈ ಫ್ಲಶ್ ಅನ್ನು ಬಳಸಲಾಗುತ್ತದೆ. ವೇಗವಾದ ಹರಿವು ಕಮೋಡ್ ಚೆನ್ನಾಗಿ ಕ್ಲೀನ್ ಆಗಿದೆ ಎಂದು ಖಚಿತಪಡಿಸುತ್ತದೆ. ಈ 2 ಬಟನ್ ಉದ್ದೇಶವೆಂದರೆ ಅಗತ್ಯವಿರುವಂತೆ ಸರಿಯಾದ ಪ್ರಮಾಣದ ನೀರನ್ನು ಬಳಸುವುದು ಮತ್ತು ಅನಗತ್ಯ ನೀರಿನ ವ್ಯರ್ಥವನ್ನು ತಡೆಯುವುದು.
7ನೇ ಪ್ರಶ್ನೆ, ಯಾವ ರೀತಿಯ ಸ್ನಾನ ಮಾಡುವುದು ಆರೋಗ್ಯಕರ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ನಿಂತು, ಬಿ ಕುಳಿತು, ಸಿ ಕಾಲು ಮಡಚಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಲು ಮಡಚಿ. ಕಾಲುಗಳನ್ನು ಮಡಚಿಕೊಂಡು ಕುಳಿತಾಗ ದೇಹವು ತ್ರಿಕೋನಾಕಾರವಾಗುತ್ತದೆ. ಇದು ನಿಮಗೆ ಸಂರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಕಾಲುಗಳನ್ನು ಮಡಚಿ ಕುಳಿತುಕೊಂಡು ಸ್ನಾನವನ್ನು ಮಾಡುವುದರಿಂದ ಜೀವಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಚೈತನ್ಯ ಸಿಗುತ್ತದೆ. ಕಾಲುಗಳನ್ನು ಮಡಚಿ ಕುಳಿತುಕೊಳ್ಳುವುದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸುಷುಮ್ನಾ ನಾಡಿಯು ಜಾಗೃತವಾಗುತ್ತದೆ. ಇದರಿಂದ ದೇಹದಲ್ಲಿ ಚೈತನ್ಯವು ಹೆಚ್ಚು ಕಾಲ ಉಳಿಯುತ್ತದೆ. 8ನೇ ಪ್ರಶ್ನೆ, ಹಸ್ತಮೈಥುನ ಮತ್ತು ಲೈಂಗಿಕತೆಯ ಕಾರಣದಿಂದಾಗಿ ಕೆಲವೊಮ್ಮೆ ಪುರುಷರು ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ಬಂಜೇತನ, ಬಿ ವೃಷಣ ತಿರುಚುವಿಕೆ, ಸಿ ಪ್ರಾಸ್ಟೇಟ್ ಕ್ಯಾನ್ಸರ್, ಡಿ ನಿಮಿರುವಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ವೃಷಣ ತಿರುಚುವಿಕೆ. ವೃಷಣಗಳು ಒಂದು ಬದಿಗೆ ತಿರುಗುವ ಸ್ಥಿತಿಗೆ ವೃಷಣ ತಿರುಚುವುದು ಎನ್ನುತ್ತಾರೆ. ಇದು ಒಂದು ರೀತಿಯ ವೈದ್ಯಕೀಯ ತುರ್ತು ಸ್ಥಿತಿಯಾಗಿದೆ. ವೃಷಣಕ್ಕೆ ರಕ್ತವನ್ನು ತರುವ ವೀರ್ಯದ ಬಳ್ಳಿಯನ್ನು ತಿರುಗಿಸುತ್ತದೆ. ವೃಷಣಗಳನ್ನು ಒಳಗೊಂಡಿರುವ ಶಿಶ್ನದ ಅಡಿಯಲ್ಲಿ ಚರ್ಮದ ಸಡಿಲ ಚೀಲದಲ್ಲಿ ರಕ್ತ ಪೂರೈಕೆ ಇರುವುದಿಲ್ಲ. ಆದ್ದರಿಂದ ವೃಷಣಗಳಲ್ಲಿ ತೀವ್ರವಾದ ನೋವು ಇದ್ದರೆ ಅದನ್ನು ನಿರ್ಲಕ್ಷಿಸಬಾರದು. ಕೆಲವೊಮ್ಮೆ ಹೆಚ್ಚಿನ ತೂಕ ಎತ್ತುವುದು ಅಥವಾ ಯಾವುದೇ ಭಾರಿ ಚಟುವಟಿಕೆಯನ್ನು ಮಾಡುವುದು ವೃಷಣ ತಿರುಚುವಿಕೆಗೆ ಕಾರಣವಾಗಬಹುದು. ಇನ್ನು ಹಸ್ತಮೈಥುನ ಮತ್ತು ಲೈಂಗಿಕತೆಯ ಕಾರಣದಿಂದಾಗಿಯೂ ಇಂತಹ ಪರಿಸ್ಥಿತಿಯು ಸಂಭವಿಸಬಹುದು. 9ನೇ ಪ್ರಶ್ನೆ, ಸೀತಾಫಲ ಹಣ್ಣನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಬರದಂತೆ ನೋಡಿಕೊಳ್ಳುತ್ತದೆ? ಆಪ್ಷನ್ಸ್ ಎ ಬಿಪಿ, ಬಿ ಕ್ಯಾನ್ಸರ್, ಸಿ ಪಾರ್ಶ್ವವಾಯು, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ. ಸೀತಾಫಲ ಹಣ್ಣಿನಲ್ಲಿ ತಾಮ್ರದ ಅಂಶ ಮತ್ತು ನಾರಿನ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ. ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹೆಚ್ಚು ಅನುಕೂಲಕಾರಿ ಎಂದು ಹೇಳಬಹುದು. ಇದರಲ್ಲಿ ನಾರಿನ ಅಂಶ ಅಪಾರ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಮಲಬದ್ಧತೆ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳುತ್ತದೆ. ಮಲವಿಸರ್ಜನೆಯ ಸಂದರ್ಭದಲ್ಲಿ ಈ ಪ್ರಕ್ರಿಯೆಯೇ ಹೆಚ್ಚು ಕಷ್ಟವಾಗದಂತೆ ನೋಡಿಕೊಳ್ಳುವ ಪ್ರಮೇಯ ಕೂಡ ಹೆಚ್ಚು. ಸೀತಾಫಲ ಹಣ್ಣಿನಲ್ಲಿ ಕಂಡುಬರುವ ಮೆಗ್ನೀಷಿಯಂ ಅಂಶ ನಮ್ಮ ದೇಹದಲ್ಲಿ ಅಜೀರ್ಣತೆ ಸಮಸ್ಯೆಯನ್ನು ಹೋಗಲಾಡಿಸಿ ಮುಂದಿನ ದಿನಗಳಲ್ಲಿ ಆಹಾರ ಜೀರ್ಣ ವ್ಯವಸ್ಥೆಯನ್ನು ಅಭಿವೃದ್ಧಿಗೊಳಿಸುತ್ತದೆ. 10ನೇ ಪ್ರಶ್ನೆ, ಮಹಿಳೆಯರಲ್ಲಿ ಮೂತ್ರಕೋಶದ ಸೋರಿಕೆಯ ಸಮಸ್ಯೆ ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ಹಾರ್ಮೋನ್ ಕೊರತೆ, ಬಿ ಋತುಬಂಧ, ಸಿ ದೇಹದ ತೂಕ, ಡಿ ದುರ್ಬಲ ದೇಹ. ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಮೋನ್ ಕೊರತೆ. ಮೂತ್ರಕೋಶದ ಸೋರಿಕೆಯ ಸಮಸ್ಯೆ ಸಾಮಾನ್ಯವಾಗಿ ವಯಸ್ಸಾದ ಮಹಿಳೆಯರಲ್ಲಿ ಕಂಡುಬರುತ್ತದೆ. ಋತುಬಂಧ ಸಮಯದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಕೊರತೆಯಿಂದಾಗಿ ಇದು ಸಂಭವಿಸುತ್ತದೆ. ಮಹಿಳೆಯರ ಋತುಚಕ್ರವು ನಿಲ್ಲಲು ಪ್ರಾರಂಭಿಸಿದಾಗ ಅವರ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಈ ಹಾರ್ಮೋನ್ ಕೊರತೆಯಿಂದಾಗಿ ಶ್ರೋಣಿಯ ಪ್ರದೇಶದ ಸ್ನಾಯುಗಳ ಬಲವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಮೂತ್ರಕೋಶದ ಸ್ನಾಯುಗಳು ಮೂತ್ರವನ್ನು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಕೆಮ್ಮುವಾಗ ಅಥವಾ ಸೀನುವಾಗ ಮೂತ್ರವು ಸೋರಿಕೆಯಾಗುತ್ತದೆ. 11ನೇ ಪ್ರಶ್ನೆ, ಅತಿ ಕಡಿಮೆ ಜಿಲ್ಲೆಗಳಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಸಿಕ್ಕಿಂ, ಬಿ ಗೋವಾ, ಸಿ ಅಸ್ಸಾಂ, ಡಿ ಜಾರ್ಖಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ. ಬಹುತೇಕ ರಾಜ್ಯಗಳು 10ಕ್ಕಿಂತಲೂ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದ್ದರೂ ಗೋವಾ ರಾಜ್ಯ ಮಾತ್ರ ಕೇವಲ 2 ಜಿಲ್ಲೆಗಳೊಂದಿಗೆ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಸಣ್ಣ ರಾಜ್ಯವಾಗಿದ್ದರೂ ಇದು ಭಾರತದ ಅತ್ಯಂತ ಚೈತನ್ಯಭರಿತ ಮತ್ತು ಅತಿ ಹೆಚ್ಚು ಭೇಟಿ ನೀಡಲ್ಪಡುವ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದ್ದು, ಕಡಲ ತೀರಗಳು, ಪಾರ್ಟಿಗಳು, ಶಾಂತಿ ಮತ್ತು ಸಂಸ್ಕೃತಿಯ ಅಸಾಮಾನ್ಯ ಮಿಶ್ರಣವೇ ಗೋವಾಕ್ಕೆ ಈ ವಿಶೇಷ ಗೌರವವನ್ನು ತಂದಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.